ನಮಸ್ಕಾರ ವೀಕ್ಷಕರೇ. ಇನ್ನು ಕಟಕ ರಾಶಿ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇದೆ? ಖಂಡಿತ ವೀಕ್ಷಕರೇ, ಕಟಕ ರಾಶಿ ಅಂತಂದರೆ ನಾವು ಆ, ತುಂಬ ಧೈರ್ಯಶಾಲಿ ಹಾಗೂ ಮುಂಗೋಪಿ ಹಾಗೂ ಎದುರುಗಡೆ ಏನೇ ಬರಲಿ ನಿಷ್ಠುರವಾದಿ ಅಂತಲೇ ಹೇಳ್ಬೋದು. ಕಟಕ ರಾಶಿಯವರು ಏನೇ ವಿಚಾರ ಇದ್ದರೂ ನಿಷ್ಠುರವಾಗಿ ಮಾತಾಡೋ ವ್ಯಕ್ತಿತ್ವ. ಖಂಡಿತ ವೀಕ್ಷಕರೇ, ಅವರಿಗೆ ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇದು ಒಳ್ಳೆಯ ಸಮಯ ಇದೆ. ಒಳ್ಳೆಯ ವಿಚಾರಗಳನ್ನು ನಡೆಸ್ತಾ ಇರ್ತಾರೆ. ಹಾಗೂ ಪ್ರಥಮವಾಗಿ ಅವರ ಬಗ್ಗೆ ಯಾವ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೆಯ ಬಲ ಇದೆ, ಒಳ್ಳೆಯ ಒಂದು ಲಾಭಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲು ಪ್ರಥಮವಾಗಿ ಉದ್ಯೋಗದಲ್ಲಿ ಸಹ ಅವರು ಕೆಲಸ ಇಲ್ಲದವರಿಗೆ ಈ ಒಂದು ತಿಂಗಳಲ್ಲಿ ಶ್ರಮ ಹಾಕಿ ಪ್ರಯತ್ನ ಪಟ್ಟಿದ್ದೇ ಆಗಿದ್ದರೆ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಹಾಗೂ ಈ ಒಂದು ಕಟಕ ರಾಶಿಯವರಿಗೆ ಒಂದು ಮೀಡಿಯಾದಲ್ಲಿ ಎರಡನೇದು ಹೇಳಬೇಕು ಅಂದರೆ ಅವರು ಬಿಸ್ನೆಸ್ ಅಂದರೆ ಒಂದು ಸಾಫ್ಟ್ವೇರ್ ಕೆಲಸಗಳಲ್ಲಿ ಒಳ್ಳೆಯ ಒಂದು ಫಲ ಅನ್ನೋದು ಖಂಡಿತ ಸಿಗುತ್ತೆ ವೀಕ್ಷಕರು. ಅದೇ ರೀತಿಯಲ್ಲೂ ಸಹ ಉದ್ಯೋಗದಲ್ಲಿ ಏನೇನು ಸಂಬಳದಲ್ಲಿ ತೊಂದರೆ ಆಗ್ತಾ ಇರುತ್ತೆ, ಯಾವುದಾದ್ರು ಬರ್ತಾ ಇರೋದಿಲ್ಲ, ಅವರೆಲ್ಲವೂ ಸಹ ಇವರಿಗೆ ಪ್ರಾಪ್ತಿ ಅನ್ನೋದು ಬರ್ತದೆ. ಹಾಗೂ ಇನ್ನು ವ್ಯಾಪಾರದಲ್ಲಿ ಅನ್ನೋದು ಬಂದರೆ ಇವ್ರಿಗಿಂತ ಬೇರೆಯವರಿಂದನೇ ನಷ್ಟ ಆಗೋದು ಹೆಚ್ಚು. ಅಂದರೆ ಇವರಿಂದ ಯಾವುದೇ ನಷ್ಟಗಳನ್ನು ಬರೋದಿಲ್ಲ, ಆದರೆ ಬೇರೆಯವರಿಂದ ಕಟಕ ರಾಶಿಯವರಿಗೆ ಬೇರೆಯವರಿಂದ ಅಂದರೆ ಸ್ನೇಹಿತರಿಂದ ಇರ್ಬೋದು, ಅಣ್ಣ ತಮ್ಮಂದಿರಿಂದ ಇರ್ಬೋದು, ಬಂಧು ಬಳಗದಿಂದ ಇರ್ಬೋದು, ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಏನೇ ಮಾಡಿದರೆ ಅವರಿಗೆ ವ್ಯಾಪಾರದಲ್ಲಿ ನಷ್ಟ ಅನ್ನೋದು ಆಗುತ್ತೆ. ಆದಷ್ಟು ಅವರು ಏನೇ ವ್ಯಾಪಾರ ಮಾಡಲಿ ಹಾಗೂ ಒಬ್ಬರೇ ಸ್ವಂತವಾಗಿ ವ್ಯಾಪಾರ ಮಾಡೋದ್ರಿಂದ ಅವರಿಗೆ ಲಾಭ ಪ್ರಾಪ್ತಿಗಳನ್ನು ಆಗುತ್ತೆ. ಹಾಗೂ ಎರಡನೇದು ಹೇಳಬೇಕಂದ್ರೆ ಹಣಕಾಸಿನ ವಿಷಯದಲ್ಲಿ ಯಾವ ರೀತಿ ಇದೆ, ಇವ್ರಿಗೂ ಸಹ ಹಣಕಾಸಿನಲ್ಲಿ ಸ್ಥಿರತೆ ಚೆನ್ನಾಗಿದೆ. ಅಂದರೆ ಸುಧಾರಣೆ ಮಟ್ಟದಲ್ಲಿ ವ್ಯಾಪಾರ ಅಭಿವೃದ್ಧಿಯಲ್ಲೂ ಹೆಂಗೆ ಯಾವ ಥರ ಲಾಭ ಪ್ರಾಪ್ತಿ ಅಂದಾಗುತ್ತೋ ಹಾಗೂ ಹಣಕಾಸಿನಲ್ಲೂ ಸಹ ಯಾವುದೇ ಇನ್ವೆಸ್ಟ್ಮೆಂಟ್ ಎಲ್ಲೇ ಮಾಡಬೇಕಾದರೂ ಹಿರಿಯರ ಮಾತುಗಳನ್ನು ಕೇಳಿ ಒಬ್ಬರ ಜೊತೆ ಡಿಸ್ಕಸ್ ಮಾಡಿ ಮುಂದೆ ನಿರ್ಧಾರಗಳನ್ನು ಮಾಡಿದ್ರೆ ಹಣಕಾಸಿನಲ್ಲಿ ಉತ್ತಮ ಫಲ ಅನ್ನೋದು ಸಿಗುತ್ತೆ. ಹಣಕಾಸಿನ ಸಮಸ್ಯೆ ಯಾವುದು ಬರೋದಿಲ್ಲ. ಅದೇ ರೀತಿಯಲ್ಲಿ ಸಹ ಇವರಿಗೆ ಇನ್ನು ಆರೋಗ್ಯ ವಿಷಯದಲ್ಲಿ ಹೇಳಬೇಕಂದ್ರೆ ಇವರಿಗೆ ಚರ್ಮಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೇಶಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಕಾಡುತ್ತೆ. ಹಾಗೂ ಚರ್ಮದಲ್ಲಿ ಅಂದರೆ ಪಿಂಪಲ್ಸ್ ಆಗೋದು ಹಾಗೂ ಕೇಶ ಉದುರೋ ಥರ ಆಗೋದು, ಇಲ್ಲ ಗಾಯಗಳಾದರೆ ಅಷ್ಟು ಬೇಗ ಒಣಗೋದಿಲ್ಲ. ಅದರಿಂದ ಅವರು ಮಾನಸಿಕವಾಗಿ ಒತ್ತಡಗಳನ್ನು ಬರುತ್ತೆ. ಯಾಕೆ ಅಂತಂದರೆ ಇವರಿಗೆ ಅಧಿಪತಿ ಆಗಿರುವ ಸುಬ್ರಹ್ಮಣ್ಯ ಏನಿರುತ್ತಾನೆ ಅವರಿಗೆ ಆರೋಗ್ಯದಲ್ಲಿ ಅಷ್ಟು ಸಂಪೂರ್ಣವಾದ ಫಲಗಳನ್ನು ಕೊಡೋಕ್ಕಾಗೋದಿಲ್ಲ. ಅದರಿಂದ ಈ ಒಂದು ತಿಂಗಳಲ್ಲಿ ಇವರಿಗೆ ವಾತಾವರಣ ಅಷ್ಟು ಆರೋಗ್ಯ ಸ್ಥಿತಿಗಳಲ್ಲಿ ಅಷ್ಟು ಸಾಧಾರಣದಲ್ಲಿ ಯಾವುದು ನೆಗ್ಲೆಕ್ಟ್ ಅನ್ನೋದು ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲೂ ಸಹ ವಿರಸಗಳು ಜಾಸ್ತಿ ಇರುತ್ತೆ. ಅದನ್ನು ತಾಳ್ಮೆಯಿಂದ ನೀವು ಬಗೆಹರಿಸ್ಕೊಂಡು ಹೋಗಬೇಕಾಗ್ತದೆ. ಯಾವುದು ಗಲಾಟೆ ಹೊಡೆದಾಟ ಇದರಿಂದ ಏನಾಗುತ್ತೆ, ನೀವು ಅತಿ ಹೆಚ್ಚಾಗಿ ಹೋದಾಗ ಕಾನೂನು ಮಟ್ಟಕ್ಕವರೆಗೂ ಹೋಗುವ ಸಂದರ್ಭಗಳನ್ನು ಬರ್ತದೆ. ಪೊಲೀಸ್ ಸ್ಟೇಷನ್ಗೆ ಆಗಿರ್ಬೋದು, ಇಲ್ಲ ಡೈವರ್ಸ್ ವಿಚಾರದರು ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೋಗಬೇಡಿ ವೀಕ್ಷಕರೇ. ಈ ಒಂದು ಯಾವುದೇ ಗಂಡ ಹೆಂಡತಿ ಕಲಹಗಳಿದ್ದಾಗ ಅಲ್ಲಿಂದಲೇ ಯಾರಾದರೂ ಒಬ್ಬರು ಸೋತು ಮುಂದಿನ ವಿಚಾರಗಳನ್ನು ಮಾಡಿದಷ್ಟು ನಿಮಗೆ ಖಂಡಿತ ಉತ್ತಮ ಭವಿಷ್ಯ ಖಂಡಿತ ಸಿಗುತ್ತೆ. ಯಾವುದೂ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ. ಅದೇ ರೀತಿಯಲ್ಲಿ ಸಹ ನಿಮಗೆ ಯಾವ ದೈವ ಅಂತ ಹೇಳಿದ್ರೆ ಆವಾಗಲೇ ಹೇಳಿದೆ ಸುಬ್ರಹ್ಮಣ್ಯನ ಅಧಿಪತಿ ಆಗಿರೋದ್ರಿಂದ ನೀವು ಸುಬ್ರಹ್ಮಣ್ಯನ ಅಂದರೆ ಸ್ಕಂದನ ಆರಾಧನೆಗಳನ್ನು ಮಾಡಬೇಕಾಗ್ತದೆ. ಈ ಒಂದು ಸ್ಕಂದನ ಆರಾಧನೆ ಮಾಡೋದ್ರಿಂದ ಈ ಒಂದು ತಿಂಗಳಲ್ಲಿ ನೀವು ಅತಿ ಹೆಚ್ಚಾಗಿ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ದರ್ಶನಗಳನ್ನು ಕೊಡಿ. ಖಂಡಿತವಾಗ್ಲೂ ನಿಮಗೆ ಉತ್ತಮ ಭವಿಷ್ಯಗಳನ್ನು ಬರುತ್ತೆ. ಹಾಗೂ ನಿಮಗೆ ಯಾವ ಬಣ್ಣ, ಬಿಳಿ ಬಣ್ಣ ಹಾಗೂ ತಿಳಿ ನೀಲಿ ಬಣ್ಣಗಳನ್ನು ನೀವು ಧಾರಣೆಗಳನ್ನು ಮಾಡಿ ಇಲ್ಲ ಕಣ್ಣಾರೆ ನೋಡಿ ಆದಷ್ಟು ಅದನ್ನು ನಿಮ್ಮ ಮೊಬೈಲ್ಗಳಲ್ಲಾಗಿರ್ಬೋದು ಇಲ್ಲ ಮನೆಗಳಲ್ಲಾಗಲಿ ಜಾಸ್ತಿ ಆದ ಒಂದು ವಿಚಾರಗಳನ್ನು ಮಾಡಿಕೊಂಡು ಹಾಗೂ ಸಂಖ್ಯೆ 2 ಹಾಗೂ 7 ಆದಷ್ಟು ನೀವು ಬಳಕೆ ಮಾಡಿಕೊಂಡು ಹೋದರೆ ಖಂಡಿತ ನಿಮಗೆ ಒಳ್ಳೆಯದು. ಹಾಗೂ ಕಟಕ ರಾಶಿಯವರು ಜಾಸ್ತಿ ನಿಮ್ಮ ಭವಿಷ್ಯಗಳನ್ನು ತಿಳ್ಕೋಬೇಕಾದ್ರೆ ಖಂಡಿತ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗ್ತದೆ. ನಮಸ್ಕಾರ.